ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಎಂಬ್ರಿಯೋ ಗ್ರೇಡಿಂಗ್. ಇವಾಗ ಒಂದು ಮಗುಗೆ ಅಡ್ಮಿಷನ್ ಕೊಡ್ಸೋಕ್ಕೆ ಅಂತ ಸ್ಕೂಲಿಗೆ ಏನಾದ್ರು ಕರ್ಕೊಂಡು ಹೋದರೆ, ನಮ್ಮ ಕಡೆಗೆಲ್ಲ ಇಲ್ಲ, ಆದರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಏನು ಮಾಡ್ತಾರೆ, ಅಡ್ಮಿಷನ್ ಕೊಡ್ಸೋಕ್ಕೆ ಅಂತ ಹೋದರೆ ಏನು ಮಾಡ್ತಾರೆ, ರಿಟರ್ನ್ ಟೆಸ್ಟ್ ತೊಗೊತಾರೆ ಮಗುಗೆ. ಓಕೆ, ಅದರಲ್ಲಿ ಹಿಂದಿನ ಗ್ರೇಡಲ್ಲಿ ಮಗು ಏನೆಲ್ಲ ಕಲ್ತಿದೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಸುಮಾರಷ್ಟು ಕ್ವಶನ್ಸ್ಗಳಿರುತ್ತೆ ಆ್ಯಂಡ್ ಮಗು ಆ ಟೆಸ್ಟ್ ಪೇಪರ್ನ ಅಟೆಂಡ್ ಮಾಡಬೇಕಾಗುತ್ತೆ. ಯಾವುದೇ ಗ್ರೇಡ್ ಆದ್ರೂ, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು ಅಥವಾ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ಬೋದು, ಎನಿ ಕ್ಲಾಸ್ ಆಗಿರಬಹುದು. ಅಡ್ಮಿಷನ್ ಕೊಡೋಕ್ಕಿಂತ ಮುಂಚೆ ಮಗುಗೆ ಎಷ್ಟು ಗೊತ್ತಿದೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ ಮಗುಗೆ ಎಷ್ಟು ಅರ್ಥ ಆಗಿದೆ, ಎಷ್ಟು ರಿಟೈನ್ ಮಾಡ್ಕೊಂಡಿದೆ, ಆ್ಯಂಡ್ ಮಗುಗೆ ನಾವು ಹೇಳಿಕೊಟ್ಟವಾಗ ಅರ್ಥ ಮಾಡ್ಕೊಳ್ಳೋ ಅಂತಹ ಕ್ಷಮತೆ ಇದೇನೋ ಇಲ್ವೋ ಅನ್ನೋದನ್ನು ಆಲ್ ಟುಗೆದರ್ ಈ ಪೇಪರಲ್ಲಿ ಚೆಕ್ ಮಾಡ್ತಾರೆ. ಓಕೆ, ಅದರ ಆಧಾರದ ಮೇಲೆ ಆ ಟೆಸ್ಟ್ ಏನು ಕೊಟ್ಟಿರ್ತಾರಲ್ಲ, ಆ ರಿಟರ್ನ್ ಟೆಸ್ಟ್ನ ಆಧಾರದ ಮೇಲೆ ಮಗು ಪಾಸು ಫೇಲು, ಎ ಗ್ರೇಡ್, ಬಿ ಗ್ರೇಡು ಅಥವಾ ಸಿ ಗ್ರೇಡ್ ಅಥವಾ ಅಡ್ಮಿಷನ್ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಸೇಮ್ ವೇ ಎಂಬ್ರಿಯೋ ಫಾರ್ಮ್ ಆದಮೇಲೆ IVF ಪ್ರಾಸೆಸ್ ಟೈಮಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಫಾರ್ಮ್ ಆದಮೇಲೆ ಆ ಎಂಬ್ರಿಯೋನ ಯೂಟ್ರಸ್ಸಿಗೆ ಹಾಕೋಕ್ಕೂ ಮುಂಚೆ ಅಥವಾ ಫ್ರೀಸ್ ಮಾಡೋಕ್ಕೂ ಮುಂಚೆ ಎರಡೇ ಆಪ್ಷನ್. ಎಂಬ್ರಿಯೋ ಫಾರ್ಮ್ ಆದಮೇಲೆ ಅದನ್ನು ಇಮಿಡಿಯೇಟಾಗಿ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಫ್ರೀಸ್ ಮಾಡಿಡ್ತಾರೆ ಫಾರ್ ಫರ್ದರ್ ಯೂಸ್, ಅಂತಂದರೆ ಲೇಟರ್ ಇನ್ ಟೈಮ್ ನೆಕ್ಸ್ಟ್ ಸೈಕಲ್ ಆಗಿರ್ಬೋದು ಅಥವಾ ಆಫ್ಟರ್ ಸೋ ಮೆನಿ ಇಯರ್ಸ್ ಆಗಿರ್ಬೋದು ಯೂಸ್ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಫ್ರೀಸ್ ಮಾಡ್ತಾರೆ ಅಥವಾ ನೆಕ್ಸ್ಟ್ ಸೈಕಲಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಫ್ರೀಸ್ ಮಾಡ್ತಾರೆ ಅಥವಾ ಆ ಸೈಕಲಲ್ಲೇ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಎರಡೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ಎಂಬ್ರಿಯೋನ ಕ್ಷಮತೆ ಹೇಗಿದೆ ಅಂತಂದರೆ, ಕ್ವಾಲಿಟಿ ಹೇಗಿದೆ, ಮುಂದೆ ಇದು ಮಗುವಾಗಿ ಬೆಳೆಯೋ ಅಂತಹ ಹೆಲ್ದಿ ಮಗುವಾಗಿ ಬೆಳೆಯೋ ಅಂತಹ ಕ್ಷಮತೆ ಇದೇನೋ ಇಲ್ವೋ ಎಂಬ್ರಿಯೋಗೆ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಹೇಗೆ? ಓನ್ಲಿ ಬೈ ಅಪಿಯರೆನ್ಸ್, ಹೌ ಇಟ್ ಲುಕ್ಸ್ ಲೈಕ್ ಅನ್ನೋ ಆಧಾರದ ಮೇಲೆ ಆ ಎಂಬ್ರಿಯೋಸ್ಗೆ ಗ್ರೇಡ್ ಕೊಡ್ತಾರೆ. ಅದನ್ನೇ ಎಂಬ್ರಿಯೋ ಗ್ರೇಡಿಂಗ್ ಅಂತ ಕರೆಯೋದು. ಯೂಶಲಿ IVF ಅಲ್ಲಿ 3rd ಡೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ 5th ಡೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ 5th ಡೇ ಎಂಬ್ರಿಯೋನ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ದ್ಯಾಟ್ ಯಾಕೆ 5th ಡೇ ಎಂಬ್ರಿಯೋನ ಪ್ರಿಫರ್ ಮಾಡ್ತಾರೆ ಅಂತಂತಂದರೆ, ಡಾಕ್ಟರ್ಸ್ ಡಿಸೈಡ್ ಮಾಡೋದಕ್ಕೆ ಇಟ್ ವಿಲ್ ಬಿ ಬೆಟರ್ ದ್ಯಾನ್ 3rd ಡೇ ಅಂತ. ಓಕೆ, ಡಿಸಿಷನ್ ತಗೊಳ್ಳೋದಕ್ಕೆ ವಿಚ್ ಈಸ್ ಗುಡ್, ವಿಚ್ ಈಸ್ ನಾಟ್ ಗುಡ್ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಇಟ್ ವಿಲ್ ಬಿ ಮೋರ್ ಈಸಿ. ಇಟ್ ವಿಲ್ ಬಿ ಜಡ್ಜ್ಮೆಂಟ್, ಅವ್ರು ಮಾಡೋ ಜಡ್ಜ್ಮೆಂಟು ಮೋರ್ ಪರ್ಟಿಕ್ಯುಲರ್ ಆಗ್ತಾ ಹೋಗುತ್ತೆ, ಹೇಗೆ ಎಂಬ್ರಿಯೋ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿನೇ ಏನು ಮಾಡ್ತಾರೆ, 5th ಡೇ ಎಂಬ್ರಿಯೋನ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ 5th or 6th ಡೇ ಎಂಬ್ರಿಯೋ ಇತ್ತು ಅಂತಂತಂದರೆ ಆ ಸ್ಟೇಜಲ್ಲಿರೋ ಎಂಬ್ರಿಯೋಸ್ಗೆ ಯೂಶ್ವಲಾಗಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಂತ ಕರೀತಾರೆ. ಓಕೆ, ಹೇಗೆ ಗ್ರೇಡ್ ಮಾಡ್ತಾರೆ ಅಂತಂತಂದರೆ, ಲೈಕ್ ಒಂದು ಅದರಲ್ಲಿ ನಂಬರ್ಸ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ 2 ಪ್ಲೇಸಲ್ಲಿ ಆಲ್ಫಾಬೆಟ್ಸ್ ಇರುತ್ತೆ. ಓಕೆ, ಲೈಕ್ IVF ಮಾಡಿಸ್ತಾ ಇದ್ದರೆ ಗೊತ್ತಿರುತ್ತೆ ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ. 4AA, 4BC, 3AB, 3BC ಈ ಥರ ಗ್ರೇಡಿಂಗ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಏನು ನ್ಯೂಮರಿಕಲ್ ಪ್ಲೇಸ್ ಇದೆ ಅಲ್ಲ, 1, 2, 3 ಇದೆ ಅಲ್ಲ, ಆ ಥರ 6 ಸ್ಟೇಜಸ್ ಆಫ್ ಬ್ಲಾಸ್ಟೋಸಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂತಂದರೆ ಬ್ಲಾಸ್ಟೋಸಿಸ್ಟ್ ಅಂದ ತಕ್ಷಣ ಎಕ್ಸಾಕ್ಟಾಗಿ ಒಂದೇ ಓಕೆ ದಿಸ್ ಇಸ್ ಬ್ಲಾಸ್ಟೋಸಿಸ್ಟ್ ಅಂತ ಇಲ್ಲ, ಅದರಲ್ಲೂ ಕೂಡ 6 ಡಿಫ್ರೆಂಟ್ ಸ್ಟೇಜಸ್ ಇದೆ. ಓಕೆ, ಸೊ ಒಂದು ಒನ್ ಅಂತಂದರೆ ಅರ್ಲಿ ಬ್ಲಾಸ್ಟೋಸಿಸ್ಟ್, 2 ಬ್ಲಾಸ್ಟೋಸಿಸ್ಟ್, 3rd ಫುಲ್ ಬ್ಲಾಸ್ಟೋಸಿಸ್ಟ್, 4 ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್, 5 ಅಂತಂದರೆ ಹ್ಯಾಚಿಂಗ್ ಬ್ಲಾಸ್ಟೋಸಿಸ್ಟ್ ಆ್ಯಂಡ್ 6 ಅಂತಂದರೆ ಹ್ಯಾಚ್ಡ್ ಬ್ಲಾಸ್ಟೋಸಿಸ್ಟ್. ಓಕೆ, ಸೊ 1, 2, 3, 4, 5, 6 ಅನ್ನೋದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಂಬ್ರಿಯೋ ಬ್ಲಾಸ್ಟೋಸಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ ಅಲ್ಲ, ನೆಕ್ಸ್ಟ್ ಆಲ್ಫಾಬೆಟ್ಸ್ ಏನಿರುತ್ತಲ್ಲ, ABC ಅಂತ ಏನಿರುತ್ತಲ್ಲ, ಅದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋ ಆಲ್ಫಾಬೆಟ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇನ್ನರ್ ಸೆಲ್ ಮಾಸ್ ಅಂತ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಫ್ಯೂಚರ್ ಬೇಬಿ. ಓಕೆ, ಫಸ್ಟ್ ಆಲ್ಫಾಬೆಟ್ಟು ಫ್ಯೂಚರ್ ಬೇಬಿನ ರೆಪ್ರೆಸೆಂಟ್ ಮಾಡುತ್ತೆ ಆ್ಯಂಡ್ ದ ಸೆಕೆಂಡ್ ಆಲ್ಫಾಬೆಟ್ ಏನಿರುತ್ತಲ್ಲ ಅದು ಟ್ರೊಪ್ಯಾಕ್ಟೋಡರ್ಮ್ ಅಂತಂತಂದರೆ ಪ್ಲೆಸೆಂಟಾನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ ಫಸ್ಟ್ ನಂಬರ್ ಏನಿರುತ್ತಲ್ಲ ಆ ನಂಬರು ಯಾವ ಲೆವೆಲ್ ಆಫ್
ಬ್ಲಾಸ್ಟೋಸಿಸ್ಟ್ ಸ್ಟೇಜಲ್ಲಿ ಇದೆ ಎಂಬ್ರಿಯೋ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಫಸ್ಟ್ ಆಲ್ಫಾಬೆಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಮಗು ಫೀಟಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಆಲ್ಫಾಬೆಟ್ಟು ಪ್ಲೆಸೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಎ ಅಂತಂತಂತಂದರೆ ಮೆನಿ ಟೈಟ್ಲಿ ಪ್ಯಾಕ್ಡ್ ಸೆಲ್ಸ್ ಅಂತಂತಂದರೆ ಸೆಲ್ಸ್ ತುಂಬ ಲೂಸಾಗಿ ಇದು ಆಗಿಲ್ಲ, ಟೈಟಾಗಿ ಸೆಲ್ಸ್ ಇದೆ ಆ್ಯಂಡ್ ಇಟ್ ಇಸ್ ಬೆಸ್ಟ್ ಅಂತ. ಬಿ ಅಂತಂತಂದರೆ ಮಾಡ್ರೇಟ್ ನಂಬರ್ ಆಫ್ ಸೆಲ್ಸ್ ಇದೆ ಅಂತ. ಆ್ಯಂಡ್ ಸಿ ಅಂತಂತಂದರೆ ಕೆಲವು ಸೆಲ್ಸ್ ಇದೆ ಆ್ಯಂಡ್ ಆ ಸೆಲ್ಸೂ ಕೂಡ ಲೂಸಾಗಿ ಅರೇಂಜ್ ಆಗಿದೆ ಅಂತ. ಓಕೆ, ಸಿ ಅಂತಂತಂದರೆ ಸೊ ಈ ಎ ಈಸ್ ದ ಬೆಸ್ಟ್ ಆ್ಯಂಡ್ ಸಿ ಈಸ್ ದ ಲೀಸ್ಟ್. ಓಕೆ, ಸೊ 1 to 6 ಏನಿದೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಬ್ಲಾಸ್ಟೋಸಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಎ ಏನು ರೆಪ್ರೆಸೆಂಟ್ ಮಾಡುತ್ತೆ, ಬೆಸ್ಟ್, ಆ್ಯಂಡ್ ಸಿ ಲೀಸ್ಟ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಆ್ಯಂಡ್ ಅದರಲ್ಲಿ ಫಸ್ಟ್ ಆಲ್ಫಾಬೆಟ್ಟು ಹುಟ್ಟೋ ಮಗುನ ರೆಪ್ರೆಸೆಂಟ್ ಮಾಡುತ್ತೆ ಆ್ಯಂಡ್ ಸೆಕೆಂಡ್ ಆಲ್ಫಾಬೆಟ್ಟು ಪ್ಲೆಸೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ 4AB ಅಂತಂತಂದರೆ ನಾನು ಆಲ್ರೆಡಿ ಹೇಳಿದ ಹಾಗೆ 4 ಅಂತಂದರೆ ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್ ಆ್ಯಂಡ್ ಎ ಅನ್ನೋದು ಮಗುನ ರೆಪ್ರೆಸೆಂಟ್ ಮಾಡುತ್ತೆ ಇದರಲ್ಲಿ 4ABನಲ್ಲಿ. ಸೊ ಎ ಅಂತಂತಂದರೆ ಸೂಪರ್ ಆಗಿದೆ ಅಂತ, ಬೆಸ್ಟ್ ಅಂತ. ಆ್ಯಂಡ್ ಬಿ ಅಂತಂತಂದರೆ ನೆಕ್ಸ್ಟು ಪ್ಲೆಸೆಂಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆ್ಯಂಡ್ ಅದರಲ್ಲಿ ಪ್ಲೆಸೆಂಟನಲ್ಲಿ ಮಾಡ್ರೇಟ್ ನಂಬರ್ ಆಫ್ ಸೆಲ್ಸ್ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ 4AB ಅಂತಂತಂದರೆ 4th ಸ್ಟೇಜಲ್ಲಿರುವಂತಹ ಎಂಬ್ರಿಯೋ ಫೀಟಸ್ ತುಂಬ ಬೆಸ್ಟ್ ಕ್ವಾಲಿಟಿ ಇದೆ ಆ್ಯಂಡ್ ಪ್ಲಾಸೆಂಟಾ ಈಸ್ ಆಲ್ಸೋ ಲುಕಿಂಗ್ ಗುಡ್. ಓಕೆ, ನಾಟ್ ಬೆಸ್ಟ್ ಬಟ್ ಲುಕಿಂಗ್ ಗುಡ್ ಅಂತ. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಎಂಬ್ರಿಯೋ ಗ್ರೇಡಿಂಗ್ ಏನು ಬೇಸಿಕಲಿ ಏನು ಮಾಡ್ತಾರೆ ಇದರಲ್ಲಿ ಅಪಿಯರೆನ್ಸ್ ಮೇಲೆ ಈ ಎಂಬ್ರಿಯೋ ಗ್ರೇಡಿಂಗ್ನ ಮಾಡೋದು. ಓಕೆ, ಬಟ್ ಜೆನೆಟಿಕಲಿ ಹೇಗಿದೆ ಅನ್ನೋದನ್ನು ಈ ಎಂಬ್ರಿಯೋ ಗ್ರೇಡಿಂಗು ರೆಪ್ರೆಸೆಂಟ್ ಮಾಡೋದಿಲ್ಲ. ಸೊ ಹಾಗಾಗಿನೇ ಟೆಸ್ಟ್ ಏನು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟ್ ಅಂತ PGT ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದರಿಂದ ಕ್ರೋಮೋಸೋಮಲ್ಲಿ ಈ ಎಂಬ್ರಿಯೋಸು ಚೆನ್ನಾಗಿದೆನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಓಕೆ, ಲುಕ್ ವೈಸು ಸುಮಾರಷ್ಟು ಜನ ತುಂಬ ಚೆನ್ನಾಗೇ ಇರ್ತಾರೆ, ಆದರೆ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದು ನೀವು ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ ಅಲ್ವಾ. ಸೇಮ್ ಥಿಂಗ್ ಇಲ್ಲೂ ಕೂಡ ಎಂಬ್ರಿಯೋ ನೋಡೋದಕ್ಕೆ ತುಂಬ ಚೆನ್ನಾಗಿರ್ಬೋದು, ಆದರೆ ಒಳಗಡೆಗೆ ಪ್ರಾಬ್ಲಮ್ ಇರಬಹುದು. ಕೆಲವೊಂದಿಷ್ಟು ಎಂಬ್ರಿಯೋ ನೋಡೋದಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು ಅಥವಾ ಗ್ರೇಡ್ ವೈಸು ತುಂಬ ನಾಟ್ ಸೋ ಗುಡ್, ಅಂದರೆ ಲೈಕ್ 3BB ಅಥವಾ 3BC ಅಥವಾ 3BA ಈ ಥರ ಗ್ರೇಡಿಂಗ್ ಬಂದಿರಬಹುದು, ಆದರೆ ಜೆನೆಟಿಕಲಿ ಚೆನ್ನಾಗಿರಬಹುದು. ಓಕೆ, ಸೊ ಎಲ್ಲ ಎಂಬ್ರಿಯೋ ಗ್ರೇಡಿಂಗು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಲುಕ್ಸ್ ಆಗಿರೋದ್ರಿಂದ ಆ ಎಂಬ್ರಿಯೋ ಗ್ರೇಡಿಂಗ್ ಜೊತೆಗೆ PGT ಟೆಸ್ಟ್ ಮಾಡಿಸಿದ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ IVFಗೆ ಸುಮಾರಷ್ಟು ದುಡ್ಡು ಹಾಕಿ ಹೋಪ್ಸ್ ಹಾಕಿರ್ತೀರ, ಅದ್ರ ಜೊತೆಗೆ ಇದೂ ಒಂದು ಮಾಡಿಸಿ ಟು ಬಿ ಆನ್ ಸೇಫರ್ ಸೈಡ್ ಮಾಡಿಸೋದ್ರಿಂದ ನೀವು ತುಂಬ ಅಶ್ಯೂರೆನ್ಸ್ ತೊಗೊಳೋದಕ್ಕಾಗುತ್ತೆ. ಓಕೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ 4AB 3AB 3BC ಈ ಥರ ಗ್ರೇಡಿಂಗ್ ಎಂಬ್ರಿಯೋ ಗ್ರೇಡಿಂಗ್ ಮಾಡಿದವಾಗ ಫಸ್ಟ್ ಪ್ಲೇಸಲ್ಲಿ ನಂಬರ್ಸ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆ ನಂಬರ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಫ್ರೆಂಟ್ ಸ್ಟೇಜಸ್ ಆಫ್ ಬ್ಲಾಸ್ಟೋಸಿಸ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹೇಗೆ ನಂಬರಿಂಗ್ ಮಾಡ್ತಾರೆ ಅಂತಂತಂದರೆ, ಒಂದು ಸತಿ ಫಸ್ಟು ಫರ್ಟಿಲೈಸೇಷನ್ ಆದಮೇಲೆ ಅದು ಏನಾಗುತ್ತೆ, ಎಂಬ್ರಿಯೋ ಆಗಿ ಫಾರ್ಮ್ ಆಗುತ್ತೆ. ಎಂಬ್ರಿಯೋ ಆದಮೇಲೆ ಲೈಕ್ 5th ಡೇಗೆ 6th ಡೇಗೆ ಅದು ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮ್ ಆಗುತ್ತೆ. ಬ್ಲಾಸ್ಟೋಸಿಸ್ಟ್ ಆದವಾಗ ಅದ್ರ ಸುತ್ತು ಒಂದು ಥಿನ್ ಲೇಯರ್ ಇರುತ್ತೆ, ಅದನ್ನು ಝೋನಾ ಪೆಲುಸಿಡಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಬ್ಲಾಸ್ಟೋಸಿಸ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ಬೆಳೆಯುತ್ತೆ. ಅದು ಬೆಳೀತಾ ಹೋದಂಗೆ ಏನಾಗುತ್ತೆ, ಅದ್ರ ಸುತ್ತ ಇರುವಂತಹ ಲೇಯರು ಥಿನ್ ಆಗುತ್ತೆ. ಥಿನ್ ಆಗಾದಮೇಲೆ ಒಂದೇ ಒಂದು ಚಿಕ್ಕ ಇದೀಗ ಬ್ಲಾಸ್ಟೋಸಿಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು. ಓಕೆ, ಬ್ಲಾಸ್ಟೋಸಿಸ್ಟ್ ಸ್ಟೇಜ್ನ ರೀಚ್ ಆಗಿದೆ. ಹೊರಗಡೆ ಇರೋ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಝೋನಾ ಪೆಲುಸಿಡಾ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಹೀಗೆ ಕ್ರ್ಯಾಕ್ ಆಗುತ್ತೆ, ಕ್ರ್ಯಾಕ್ ಆಗಿ ಹೀಗೆ ಇಷ್ಟೇಷ್ಟು ಸಣ್ಣ ಹೋಲ್ ಆಗುತ್ತೆ. ಓಕೆ, ಪೂರ್ತಿ ಹಿಂಗೆ ಓಪನ್ ಆಗಲ್ಲ, ಇಷ್ಟೇಷ್ಟು ಓಪನ್ ಆಗುತ್ತೆ. ಇಷ್ಟು ಓಪನ್ ಆಗಾದಮೇಲೆ ಒಳಗಡೆ ಇರುವಂತಹ ಎಂಬ್ರಿಯೋ ಆ ತೂತಲ್ಲಿ ಹೀಗೆ ಆಚೆ ಬರುತ್ತೆ, ಆ ಹೋಲಿಂದ ಸ್ಕ್ವೀಸ್ ಆಗಿ ಆಚೆ ಬರುತ್ತೆ. ಅದು ಬಂದಾದಮೇಲೆ ಯೂಟ್ರಸ್ನ ಒಳಭಾಗ ಅಂದರೆ ಎಂಡೋಮೆಟ್ರಿಯಮ್ ಏನಿರುತ್ತೆ ಅದಕ್ಕೆ ಹೋಗಿ ಅಂಟ್ಕೊಳ್ಳುತ್ತೆ, ಅಲ್ಲಿಂದ ಮಗು ಬೆಳ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ,
ಇದೇ ಡಿಫ್ರೆಂಟ್ ಸ್ಟೇಜಸ್ ಆಫ್ ಬ್ಲಾಸ್ಟೋಸಿಸ್ಟ್. ಇದರಲ್ಲಿ ಫಸ್ಟು ಏನು ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮ್ ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಅರ್ಲಿ ಬ್ಲಾಸ್ಟೋಸಿಸ್ಟ್ ಸ್ಟೇಜಲ್ಲಿ ಇತ್ತು ಅಂದರೆ ಅದನ್ನು 1 ಅಂತಾರೆ. ಬ್ಲಾಸ್ಟೋಸಿಸ್ಟ್ ಸ್ಟೇಜಲ್ಲಿ ಇತ್ತು ಅಂತಂತಂದರೆ 2 ಅಂತ ಹೇಳ್ತಾರೆ. ಫುಲ್ ಬ್ಲಾಸ್ಟೋಸಿಸ್ಟನ್ನ 3 ಅಂತಾರೆ. ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್ ಅಂತಂತಂದರೆ ಫುಲ್ ಎಲ್ಲನೂ ಎಕ್ಸ್ಪ್ಯಾಂಡ್ ಆಗಿ ಇದೇನು ಲೇಯರ್ ತುಂಬ ಚೆನ್ನಾಗಾಗುತ್ತಲ್ಲ ಅದು. ಓಕೆ, ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್. ಅದಾದ ಮೇಲೆ ಹ್ಯಾಚಿಂಗ್ ಬ್ಲಾಸ್ಟೋಸಿಸ್ಟ್ ಅಂದರೆ ಇದರೊಳಗೆ ಏನು ತೂತ ಆಗಿ ಇದು ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತಲ್ಲ ಅದು ಹ್ಯಾಚಿಂಗ್ ಬ್ಲಾಸ್ಟೋಸಿಸ್ಟ್. ಇದು ಹೊರಗಡೆ ಬಂದ ಆದಮೇಲೆ ಹ್ಯಾಚಡ್ ಬ್ಲಾಸ್ಟೋಸಿಸ್ಟ್. ಇದನ್ನು 6th ಗ್ರೇಡ್. ಓಕೆ, ಗ್ರೇಡ್ 6 ಇದು. ಇದ್ರ ಒಳಗಡೆಗೆ ಇದ್ದು ಹೀಗೆ ಹೊರಗೆ ಬರೋದಕ್ಕೆ ಏನು ಟ್ರೈ ಮಾಡ್ತಾ ಇರುತ್ತಲ್ಲ ಅದು 5. ಇದ್ರ ಒಳಗಡೆನೇ ಇದ್ದವಾಗ ಎಕ್ಸ್ಪ್ಯಾಂಡೆಡ್, ಫುಲ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಅಗಲ ಆಗಿರುತ್ತೆ, ಹೊರಗಡೆ ಲೇಯರ್ ಫುಲ್ ಥಿನ್ ಆಗಿರುತ್ತೆ, ರೆಡಿ ಟು ಮೇಕ್ ಅ ಹೋಲ್ ಅನ್ನೋವಂಥ ಸಿಚುವೇಶನ್ ಇದ್ದವಾಗ ಅದನ್ನು ಏನಂತ ಕರೀತಾರೆ, ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್ ಅಂತ ಕರೀತಾರೆ. ಹ್ಯಾಚಿಂಗ್ ಯೂಶ್ವಲಿ ಏನು ಮಾಡ್ತಾರೆ, ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟಲ್ಲಿರೋ ಅಂತಹ ಎಂಬ್ರಿಯೋಸ್ನ ಬೆಸ್ಟೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಹ್ಯಾಚಿಂಗ್ ಸ್ಟೇಜಲ್ಲಿರುವಂತಹ ಅಂದರೆ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇರೋವಂತಹ ಸ್ಟೇಜಲ್ಲಿ ಇರೋವಂತಹ ಎಂಬ್ರಿಯೋಸ್ನ ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. 6 ಆ್ಯಂಡ್ ಅಬೋ 6 ಬಂತು ಅಂತಂತಂದರೆ ಅದನ್ನು ಅಷ್ಟಾಗಿ ಕನ್ಸಿಡರ್ ಮಾಡೋದಿಲ್ಲ. ವೆನ್ ಯು ಹ್ಯಾವ್ 4 ಆ್ಯಂಡ್ 5th ಸ್ಟೇಜಲ್ಲಿರುವಂತಹ ಎಂಬ್ರಿಯೋಸ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಓಕೆ, ಈ ಎಂಬ್ರಿಯೋ ಗ್ರೇಡಿಂಗ್ ಇಷ್ಟೊತ್ತವರೆಗೂ ಮಾತಾಡಿದ ಪ್ರಕಾರ ಏನು ಅಂತಂತಂದರೆ, ಎಂಬ್ರಿಯೋ ಗ್ರೇಡಿಂಗ್ ಯಾವ ಆಧಾರದ ಮೇಲೆ ಮಾಡ್ತಾರೆ, ಜಸ್ಟ್ ಅಪಿಯರೆನ್ಸ್ ವೈಸ್ ನೋಡಿ ಓಕೆ ದಿಸ್ ಇಸ್ ಗುಡ್ ಲುಕ್ಕಿಂಗ್, ಇದಕ್ಕೆ ಈ ಗ್ರೇಡ್ ಅಂತ ಕೊಡ್ತಾರೆ. ಓಕೆ, ಬಟ್ ಜೆನೆಟಿಕಲಿ ಹೇಗಿದೆ ಅನ್ನೋದು ಯೂಶ್ವಲಿ ಗೊತ್ತಾಗೋದಿಲ್ಲ ಈ ಎಂಬ್ರಿಯೋ ಗ್ರೇಡಿಂಗಿಂದ, ಆಲ್ರೆಡಿ ಹೇಳಿದಾಗೆ. ಬಟ್ ಇದರಲ್ಲಿ ಗ್ಲಿಚ್ ಏನು ಅಂತಂತಂದರೆ, ಯೂಶ್ವಲ್ ಆಗಿ ಗ್ಲಿಚ್ ಏನು ಅಂತಂತಂದರೆ ಏಜ್. ಓಕೆ, ಏಜ್ ಈಸ್ ದ ಫ್ಯಾಕ್ಟರ್. ಯಂಗರ್ ವುಮನ್ ಇದ್ದರು, ತುಂಬ ವಯಸ್ಸು ಕಮ್ಮಿ ಇತ್ತು ಅಂತಂತಂದರೆ ಅಂಥವ್ರಿಗೆ 3BA ಅಥವಾ 3BC ಈ ಥರ ಗ್ರೇಡ್ ಇರುವಂತಹ ಎಂಬ್ರಿಯೋ ಬಂದಿದ್ರೂ ಕೂಡ ಅಂಥವ್ರಿಗೆ ಕ್ರೋಮೋಸೋಮಲ್ಲಿ ಎಂಬ್ರಿಯೋ ನಾರ್ಮಲ್ ಇರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಆ್ಯಂಡ್ ಏಜ್ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಅವರಿಗೆ 5AA ಅಷ್ಟು ಗುಡ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ ಬಂದಿದ್ರೂ ಕೂಡ ಏಜ್ ತುಂಬ ಜಾಸ್ತಿ ಇರೋದ್ರಿಂದ ಅಂಥವರ ಎಂಬ್ರಿಯೋಸು ಕ್ರೋಮೋಸೋಮಲ್ಲಿ ಎಬ್ನಾರ್ಮಲ್ ಇರೋ ಅಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಎಂಬ್ರಿಯೋ ಗ್ರೇಡಿಂಗ್ ಈಸ್ ನಾಟ್ ಎವ್ರಿಥಿಂಗ್. ಓಕೆ, ನೀವು ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಎಂಬ್ರಿಯೋ ಗ್ರೇಡಿಂಗ್ ನಮಗೆ 2AA 2BC ಈ ಥರ ಎಲ್ಲ ಬಂದಿದೆ ಅಂತಂತಂದರೆ ಆಬ್ವಿಯಸ್ಲಿ ಅದನ್ನು ಹಾಕೋದೇ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ಅಂತಂತಂದರೆ 3AA 3AB ಈ ಥರ ಸ್ಟೇಜಲ್ಲಿ ಇರೋವಂತಹ ಎಂಬ್ರಿಯೋಸ್ನ ಮಾತ್ರ ಪ್ರಿಫರ್ ಮಾಡ್ತಾರೆ ಯೂಶ್ವಲ್ ಆಗಿ. ಬಟ್ ನಿಮಗೆ ಯಾವೆಲ್ಲ ಎಂಬ್ರಿಯೋಸ್ ಬಂದಿದೆ, ಎಷ್ಟು ಎಂಬ್ರಿಯೋಸ್ ಬಂದಿದೆ, ಅದರಲ್ಲಿ ದ ಬೆಸ್ಟೆಸ್ಟ್ ಒನ್ ಯಾವುದು ಅನ್ನೋದನ್ನು ಡಿಸೈಡ್ ಮಾಡಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಬಟ್ ನಾನು ಕೇಳಿದ್ರೆ ಇಟ್ಸ್ ಬೆಟರ್ PGT ಮಾಡಿಸೋದು ಬೆಟರ್. ಯಾಕಂತಂತಂದರೆ IVF ಮಾಡಿಸೋರು ಯಾರಿಗೆ ತುಂಬ ಚಿಕ್ಕ ವಯಸ್ಸಿದ್ದು ಲೈಕ್ 20sಲ್ಲೆಲ್ಲ ಇದ್ದು ಸಿವಿಯರ್ ಪ್ರಾಬ್ಲಮ್ ಇದ್ದು, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇತ್ತು, ಇಲ್ಲ ಕಟ್ಟಾಗಿತ್ತು, ಅಥವಾ ಹಸ್ಬೆಂಡ್ ಕಡೆಯಿಂದ ಏನೋ ಪ್ರಾಬ್ಲಮ್ ಇತ್ತು, ಈ ಥರ ಏನಾದರೂ ಸಿವಿಯರ್ ಪ್ರಾಬ್ಲಮ್ ಇದ್ದು ವೇಟ್ ಮಾಡಿದ್ರೂ ಆಗೋದೇ ಇಲ್ಲ ಅನ್ನೋ ಥರದ್ದು ಏನಾದರೂ ಪ್ರಾಬ್ಲಮ್ ಇತ್ತು, ಮೇಜರ್ ಇಶ್ಯೂ ಇತ್ತು, ಆಗಲ್ಲ IVF ಇಸ್ ದ ಲಾಸ್ಟ್ ಆಪ್ಷನ್ ಅನ್ನೋ ಥರ ಏನಾದರೂ ಇತ್ತು ಅಂತಂದರೆ ಅಂಥವರಿಗೆ ಸುಮಾರಷ್ಟು ಟೈಮ್ ಇರುತ್ತೆ ಆ್ಯಂಡ್ ಎಂಬ್ರಿಯೋಸ್ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋಸ್ ಹಾಕ್ತಾ ಇರುತ್ತೆ. ಬಟ್ ಯೂಶ್ವಲ್ಲಾಗಿ ಯಾರು ಹೋಗ್ತಾರೆ IVFಗೆ, ಏಜ್ ಆದವರು 35 ಆ್ಯಂಡ್ ಅಬೋವ್ ಇದ್ದವರು ಹೋಗಿರ್ತಾರೆ. ಸೊ ಅಂಥವರೆಲ್ಲ ಏನು ಮಾಡ್ತಾರೆ, ಅಂಥವ್ರಿಗೆ ಎಲ್ಲರಿಗೂ ಕ್ರೋಮೋಸೋಮಲ್ಲಿ ಪ್ರಾಬ್ಲಮ್ ಇರೋವಂತಹ ಎಂಬ್ರಿಯೋಸು ಫಾರ್ಮ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲನೂ PGT ಮಾಡಿಸೋದು ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಬಟ್ ನನಗನ್ಸಿದ್ರೆ ಡಾಕ್ಟರಿಗೆ ಅನಿಸ್ಬೇಕಲ್ಲ. ಸೊ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ ನಿಮ್ಮ ಸಿಚುವೇಶನ್ ನೋಡಿಕೊಂಡು, ನಿಮ್ಮ ಓವರ್ ಆಲ್ ಹೆಲ್ತ್ ನೋಡಿಕೊಂಡು, ನಿಮ್ಮ ಹಸ್ಬೆಂಡ್ ಆಯಿತು, ನೀವಾಯಿತು, ಸೊ ಓವರ್ ಆಲ್ ಫುಲ್ ಬಿಗ್ ಪಿಕ್ಚರ್ ನೋಡಿಬಿಟ್ಟು ಡಿಸೈಡ್ ಮಾಡ್ತಾರೆ ಏನು ಮಾಡಬಹುದು ಅಂತ. ಓಕೆ, ಇಷ್ಟೇ ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ. ಮತ್ತೇನಾದರೂ ಡೌಟ್ಸ್ ಇತ್ತು ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾವು ಬರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ.